ಗುರು ಮೊನ್ನೆ ವಿಡಿಯೋ ಕಳಿಸ್ತೀನಿ, ಏನು ರಿಯಾಕ್ಟ್ ಮಾಡಿಲ್ಲ ನೀನು. ಯಾವ ವಿಡಿಯೋ ಹೇಳು ನೋಡು. ಇದು CSK RCB. ಇದಾ ಅವ್ನು ಹುಡುಗ ಏನೋ ಗೊತ್ತಿಲ್ಲ ಮಾಡೋಣ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಾರ. ಗುರು ಆದ್ರೂ RCB ಬಗ್ಗೆ ಮಾತಾಡಿದಾನೆ, ಮಾಡ್ಲೇಬೇಕಾಗಿತ್ತು ನೀನು. ಮಾಡೋಣ ಇದಿಟ್ಕೊ. ನೆನ್ನೆ ಕೂಡ ಬಂದಿದ್ದೆ ಮನೆ ಹತ್ರ, ನಿನ್ ಕಾಣಿಸ್ಲಿಲ್ಲ, ಎಲ್ಲೋಗಿದ್ದೆ? ನೆನ್ನೆ ಚೆನ್ನೈಯಲ್ಲಿ ಸ್ವಲ್ಪ ಕೆಲ್ಸ ಇತ್ತು, ಹೋಗಿದ್ದೆ. ಗುರು ಆದ್ರೂ ನೀನ್ ಅದಕ್ಕೆ ರಿಯಾಕ್ಟ್ ಮಾಡು ಗುರು. ಮಾಡೋಣ ಫಸ್ಟ್ ಅದನ್ನ ನಾಯಿಗೆ ಹಾಕಿ. ರೇಷ್ಮಾ ಮತ್ತೆ ಕಟಪ್ಪದು ಬ್ರೇಕಪ್ ಆಗಿದೆ ಅಂತ ಈ ಕಟಪ್ಪ ನನ್ ಮಗ ಎಂತ ದಗಡಂಗ್ ದಿವಾನ ಕೆಲಸ ಮಾಡಿದಾನ ಗೊತ್ತಾ ನಿಮಗೆ? ನೋಡಿ, ಹುಡುಗರಿಗೆ ಕರ್ಕೊಂಡಿ ರೇಷ್ಮಾಗೆ ಎದುರ್ಸಕ್ ಹೋಗಿದ್ದಾನಲ್ಲ ಈ ಬಾಣ್ಲಿ ನನ್ ಮಗ. ಆದ್ರೂ ನಮ್ ರೇಷ್ಮಾ ಯಾರು ಹೇಳು? ದಗಡಂಗ್ ದಿವಾನಿ ರೇಷ್ಮಾ ನಮ್ದು ಯಾರಿಗೂ ಹೆದರಲ್ಲ ಗೊತ್ತಾ ನಿಮಗೆ? ನೋಡಿ, ಛೀ 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 ಛೀ, ಏನ್ ರೇಷ್ಮಾ ನಿಂತಿದ್ದ ಜಾಗ ನಿಂತ್ಕೊಂಡು ಪಿಶಾಬ್ ಮಾಡ್ಬಿಟ್ಟೆ ಅಲ್ಲ ನೀನು. ನಿನ್ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ? ನಮ್ ರೇಷ್ಮಾ ಆತರ ಇಲ್ಲ, ನಮ್ ರೇಷ್ಮಾ ದಗಡಂಗ್ ದಿವಾನಿ ರೇಷ್ಮಾ ಅಂತ ತಿಳ್ಕೊಂಡಿದ್ದೆ. ನೀನ್ ದಗಡಂಗ್ ದಿವಾನಿ ರೇಷ್ಮಾ ಅಲ್ಲ ಬಿಡು, ನೀನ್ ಪಿಶಾಬ್ ರೇಷ್ಮಾ ನೀನು ಇನ್ಮೇಲಿಂದ. ಅಪ್ಪಿ ಹೊಸ್ತಾಗ ಒಂದು ಡೈಲಾಗ್ ಬರ್ತೀನಿ, ಹೇಳೇನು? ಹೇಳ. ಏ ಮೇಘ, ನಿನಗೇನೆ ರೋಗ, ತೆಗಿಬೇಡವೆ ಸೋಗ, ಕೂಡಿ ಬಂದಿದೆ ನನಗೂ ನಿನ್ಗೂ ಯೋಗ, ನಿಮ್ಮ ಅಪ್ಪನ್ಗೆ ಹೇಳಿ ಓದ್ಸೆ ವಾಲ್ಗ. ಹಲೋ ಮೇಡಮ್, ಚಾಯ್ಸ್ ತಂದಿನಿ, ಕುಡಿನೂ ಬರ್ರಿ. ಈಗ ನನ್ನ ಪರಿಸ್ಥಿತಿ ಇಲ್ಲ. ಯಾಕೆ ಮೇಡಮ್? ನನಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ಹೌದಾ? ಅಲ್ಲ, ನೀವು ಅವತ್ತು ಹೇಳಿದಂಗೆ ನಾನು ಇವತ್ತು ಕುಡಿಯೋದು ಕಲ್ತಿದ್ದೀನಿ ಮೇಡಮ್. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಮೇಡಮ್. ಅಲ್ಲ, ನೀವು ಕುಡಿಯೋದಿಲ್ಲ ಅಂತ ಹೇಗೆ ಡಿಸಿಷನ್ ತಗೊಂಡ್ರಿ? ಕೋಪದಲ್ಲಿ ಡಿಸಿಷನ್ ತಗೊಂಡೆ. ಸಡನ್ಲಿ ಕುಡಿಯೋದು ಬಿಡೋದು ಕಾನೂನು ಮೂಲಕ ತಪ್ಪಂತ ನಿಮ್ಗೆ ಅನಿಸ್ಲಿಲ್ವಾ? ಆಮೇಲೆ ಗೊತ್ತಾಯ್ತು ಅದು ತಪ್ಪು. ಇರ್ಲಿ ಬಿಡಿ, ಕುಡಿಯೋಣ ಬನ್ನಿ. ದುಡ್ಡಿಲ್ಲ. ನಿಮಗ ಮೊದಲು ಕುಡಿಯಾಕ ದುಡ್ಡು ಯಾರು ಕೊಡ್ತಿದ್ರು? ನಮ್ ತಂದೆ. ಅಲ್ರಿ, ನೀವು ಒಬ್ರು ಕುಡಿಯೋದು ಬಿಡೋದ್ರಿಂದ ದೇಶಕ್ಕೆ ಟ್ಯಾಕ್ಸ್ ಹೋಗುದಿಲ್ಲ. ದೇಶಕ್ಕೆ ಟ್ಯಾಕ್ಸ್ ಹೋಗ್ಲಿಕ್ಕೆ ಆರ್ಥಿಕವಾಗಿ ದೇಶ ಹಿಂದುಳಿಯುತ್ತೆ. ಪ್ಲೀಸ್, ನೀವು ಮತ್ತೆ ಕುಡಿಬೇಕು. ಸಾರಿ. ಗುಟ್ಟೊಂದು ಏನು ಕೇಳು, ಒಂದ್ ಸ್ವಲ್ಪ ಅಸೈನ್ಮೆಂಟ್ ಬರ್ಕೊಟ್ಬಿಡ್ತೀಯಾ? ಕಂಡ್ರೆ ನಂಗಾಗಲ್ವೇ? ಈ ಹುಡುಗರಿಗೆ ಅವ್ರ ಹೆಂಡತಿ ಗರ್ಲ್ ಫ್ರೆಂಡ್ ಎಷ್ಟೇ ಬ್ಯೂಟಿಫುಲ್ ಆಗಿದ್ರು, ಆಂಟಿ ಅಂದ್ರೇನೆ ಇಷ್ಟ. ಗುಮ್ತಲ್ಲ ಕಡಿ ಗಲಗಲಲ್ಲ ಬಾರೋ ಬೇಗ ಗಲ 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 ಮಾಡ್ಬಾರೋ. ನಾನು ತಪ್ಪು ಮಾಡುವಾಗನೇ ಭಯ ಪಟ್ಟಿಲ್ಲ. ನನ್ನ ಮಗ್ನಿಗೆ ಹಿಡ್ಕೊಂಡಿರೋ ತೆಂಗು. ಏನೋ ನಿನ್ ಸಮಸ್ಯೆ? ನಾನು ಅವತ್ತು ಹೇಳಿದೆ ಗೊತ್ತಾ, ಏನ್ ಹೇಳಿದ್ರು ಗೊತ್ತಿಲ್ಲ. ನಂಗೆ ಕರಿಯಬೇಕು ಅಂತ. ಕರಿಯಬೇಕಾ? ಕರಿಯ ಇದು ಮಲ್ಕೊಂಡವನೆ ಎದ್ದ ತಕ್ಷಣ ಹೇಳ್ತೀನಿ. ಇಡಿಯಟ್ ಸೊಳೆ ಮಗನೇ. ಅಯ್ಯೋ ನಿನ್ ತಿಕ್ಕೆ ದೊಡ್ಡ ನಮಸ್ಕಾರ. ಲವ್ ಮಾಡೋದ್ ತಪ್ಪಣ? ಲೇ ನೋಡು, ನೋಡ್ತಾ ಇದೀನಿ, ಹೇಳು ಮಂಜಣ್ಣ. ಲವ್, ಮದುವೆ, ಹೆಸರು ಇದ್ಯಾವ್ದು ನಮ್ಮಂತರ ಗಲ್ಲ ಕಣೋ. ಆಯ್ತು ಮಂಜಣ್ಣ, ಲವ್ ಎಲ್ಲ ಮಾಡಕ್ ಹೋಗಲ್ಲ. ಆಂಟಿ ಕರಿತವ್ರಿರೋ ಮಾತಾಡ್ಸ್ಕೊ ಬರ್ತೀನಿ. ಹೇ ಕರಿಯ, ಹೇಳು ಚಲುವೆ. ನೀನು ನಂಗೆ ಬಹಳ ಇಷ್ಟ. ನೀನು ಅಷ್ಟೇ, ನಂಗ್ ಬಾಳ ಇಷ್ಟ. ಬಡ್ಡಿ ಮಗನೇ. ಮಂಜು ಆಂಟಿ ಅದು. ಉಂಡು ಮಣಿಗೆ ಕನ್ನ ಹಾಕಿಸೋಳ ಮಗ ನೀನ. ನಮ್ ತಂಗಿ ಅಂದ್ರ ನಿಮ್ ತಂಗಿ ಅಂತ ತಿಳ್ಕೊಬೇಕ. ನಮ್ ತಂಗಿಗೆ ಎಲ್ಲ ನೋಡಿತೀನಿ ಒಟ್ಟಿಗೆ ಏನ್ ತಿಂತಿ ಗೊತ್ತಾಗುದಿಲ್ಲ. ಅಂತದೇ ಮಾಡಿನ ಲವ್ ಮಾಡಿನ, ಲವ್ ಟ್ರೂ ಲವ್. ಸತ್ರು ಅಕ್ಕಿ ಜೊತೆನ ಬದುಕಿರೋ ಅಕ್ಕಿ ಜೊತೆನ. ವಾಟ್ಸಪ್ ದಾಗ ನೀ ಏನ್ ಮಾಡಿ ಏನಿಲ್ಲ ಅನ್ನೋದು ಎಲ್ಲಾ ಗೊತ್ತಾಗೈತ್ ನನಗ. ವಾಟ್ಸಪ್ ದಾಗ ಮೆಸೇಜ್ ನೋಡಿದ್ರ ರಕ್ತ ಕುದಿಯತ್ತ ನಂದ. ನಗೋಣ ಎಕ್ಸಾಂಪಲ್, ಈಗ ನಿಮ್ ಮನ್ಯಾಗ ಯಾರು ಅಕ್ಕಂಗಾರ ಇರ್ತಾರ, ಅವ್ರಿಗೆ ಕಾಡ್ಸಿರ್ ಸುಮ್ಮಿರ್ತಿ ಅನ್ನೇನ. ಲೇ, ನಿಮ್ ಹೊಲಸಲಪಡದಾಗ ನಮ್ಮ ಅಕ್ಕಂಗ್ರಕ್ಕೆ ಎಕ್ಸಾಂಪಲ್ ತಗೊಂತಿರ್ಲಿ. ಇನ್ನು ಲೇ ಉಂಡ ಮನಿ ಅವ್ರ ತಂಗಿ ಅಂದ್ರೆ ನಿಮಗ. ಲೇ, ನಿನಗೆ ಯಾರನ್ನ ದೋಸ್ತಿ ಮಾಡ್ಬೇಕು, ಯಾರನ್ನ ಮಾಡಬಾರ್ದು ಖಬರ್ ಹೋಗುದಿಲ್ಲ. ನಿಮ್ಮ ಹೊಲಸ ಅಣ್ಣ, ಒಂದ್ ನಂಬರ್ ರೀಚಾರ್ಜ್ ಮಾಡ್ಬೇಕಿತ್ತಣ್ಣ. ನಂಬರ್ ಹೇಳೋಣ. ಅಣ್ಣ 953582. ಸರಿ ಆಯ್ತು ನೋಡೋಣ. ಅಣ್ಣ, ಒಂದ್ ನಂಬರ್ ರೀಚಾರ್ಜ್ ಮಾಡೋಣ. ನಂಬರ್ ಹೇಳೋಣ. 953582. 953582. ಇದ್ಯಾರ್ದು ನಂಬರ್?
ಇದು ನನ್ನ ಲವರ್ ನಂಬರ್. ಯಾರ್ದಲ್ಲಿ ಅಣ್ಣ ಒಂದ್ ನಂಬರ್ ರೀಚಾರ್ಜ್ ಮಾಡೋಣ. ನಂಬರ್ ಹೇಳೋಣ. 953582. ಲೇ ಯಾರ್ದಲ್ಲಿ ಇದು ನಂಬರ್? ಯಾರ್ದ ನಂಬರ್ ಅಣ್ಣ? ಯಾರ್ದನ ಇದು ನಂಬರ್? ನನ್ನ ವೈಫ್ ನಂಬರ್ ಅಣ್ಣ ಇದು. ಯಾಕೆ ಎಲ್ರು ಹಿಂಗ್ ನಂಬರ್ ಕೇಳ್ತಾ ಇದ್ದೀರಾ? ಫ್ಯಾನ್ಸಿ ನಂಬರ್ ಅಣ್ಣ, ಅದಕ್ಕೆ ಕೇಳ್ದೆ. ಎಷ್ಟೊಂದು ರೀಚಾರ್ಜ್ ಮಾಡ್ಬೇಕಣ್ಣ? 350 ರೂಪಾಯಿ ರೀಚಾರ್ಜ್ ಮಾಡೋಣ. ಇನ್ಮೇಲೆ ನಾವು ಮೀಟ್ ಮಾಡಕ್ಕಾಗಲ್ಲ ಅನ್ಸುತ್ತೆ. ಯಾಕೆ? ಯಾಕೆ ಅಂದ್ರೆ ನೀನೇ ನೋಡ್ಕೊಳಕ್ ಆಗ್ತಿಲ್ಲ, ನನ್ನನ್ನ ಹೆಂಗ್ ನೋಡ್ಕೊಂತೀಯ? ನಮ್ಮನೇಲಿ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ಅಂತ ಕೇಳಿದ್ರೆ ನಾನೇನಂತ ಹೇಳಲಿ? ಅದಕ್ಕೆ ಇಲ್ಲವೆಲ್ಲ ಮುಂದುವರ್ಸೋದ್ ಬೇಡ. ಲೆಟ್ಸ್ ಬ್ರೇಕಪ್. ನಕ್ಷತ್ರ, ಅಟ್ಲೀಸ್ಟ್ ನಿನ್ ಫ್ರೆಂಡ್ ಆಶಾ ನಂಬರ್ ಆದ್ರೂ ಕೊಟ್ಬಿಟ್ಟು ಹೋಗು. ನಕ್ಷತ್ರ ನಕ್ಷತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಬ್ರು ರೆಡಿ ಮಾಡ್ಬೇಕಲ್ಲಪ್ಪ ಇವಾಗ. ಒಬ್ಬ ಮನುಷ್ಯಂಗೆ 7 ಜನ್ಮ ಇದೆ ಅಂದ್ಮೇಲೆ ಈ ಜನ್ಮದಲ್ಲಿ ಯಾಕೆ ಅಷ್ಟೊಂದು ಕಷ್ಟ ಪಡ್ಬೇಕು ಸಕ್ಸಸ್ ಆಗಕ್ಕೆ? ಇನ್ನ 5-6 ಜನ್ಮ ಇದೆ, ಅವಾಗ ಯಾವಾಗಾದ್ರು ಚಾನ್ಸ್ ಇದ್ರೆ ಅವಾಗ ಕಷ್ಟ ಪಡೋಣ. ಈಗ್ಲೇ ಯಾಕೆ ಅಷ್ಟೊಂದು ಕಷ್ಟ ಪಡ್ಬೇಕು? ಏನಂತೀರಾ? ನಿಂದು ಮನಸ್ಸು ಉಂಟಲ್ಲ, ತುಂಬಾ ಶುದ್ಧವಾಗಿದ್ದು. ಅದಕ್ಕೆ ನೀನು ಇನ್ನು ಕೂಡ ಸಿಂಗಲ್ ಆಗೇ ಇದೀಯ. ನೀನು ಬೇರೆಯವ್ರ ತರ ಚಪ್ರಿ ಆಗಿದ್ರೆ ನಿಂಗೂ ಇವಾಗ 10-15 ಗರ್ಲ್ ಫ್ರೆಂಡ್ ಇರ್ತಿದ್ಲು. ಭೋಸಡಿಕೆ ಏನ್ ನೋಡ್ಲತ್ತಿದಿ? ಎಲ್ಲಿಂದ ತರ್ಲಿ ಪೋರಿ? ಯಾರು ಸಿಗಲ್ಲ ಹೋಗ್ಯಾರ, ನಾವು ಏನ್ ಮಾಡ್ಲಿ? ಏನ್ ಮಾಡತ್ತೀರಿ? ಕವನ ಬರೆಯತ್ತೀನಿ. ಯಾರ ಬಗ್ಗೆ? ನಿನ್ ಬಗ್ಗೆ. ಹೌದಾ? ಹೇಳ್ರಿ. ಅಂಟು ಬೆಲ್ಲ ಗೋಧಿ ಹುಗ್ಗಿ ಗಂಟು ಮರಿ ಮಾಡ್ಕೊಂಡ್ 8 ದಿನಕ್ಕೊಮ್ಮೆ ತವ್ರ ಮನೆಗೆ ಹೋಗ್ತಾಳ ನನ್ನ ಹಾಕಿ. ಚಲೋ ಬರ್ದಿ ಆಳ. ಮೇಡಮ್ ಇಲ್ಲೇ ಇದೀನಿ. ಮೇಡಮ್ ಬನ್ನಿ ಇಲ್ಲೇ ಇದೀನಿ. ರ್ಯಾಪಿಡೋ ನೀವೇನಾ? ಹೌದು ಮೇಡಮ್, ಎತ್ತೀನಿ. ಅಲ್ಲ ನೋಡಕ್ ಇಷ್ಟ ಚಂದ ಇದೀರ, ರ್ಯಾಪಿಡೋ ಓಡಿಸ್ತೀರ ನೀವು? ಏನೋ ಮಾಡ್ಬೇಕಲ್ಲ ಮೇಡಮ್, ಸ್ವಲ್ಪ ಬೇಗ ಐತಿ, ಟೈಮ್ ಆದ್ ನನ್ಗೂನು. ಅಲ್ಲ ನೋಡಕ್ ಒಳ್ಳೆ ಬ್ರಾಂಡೆಡ್ ಬಟ್ಟೆ ಕಂಡ್ರಲ್ಲ, ಅದಕ್ಕೆ ಕೇಳಿನಿ. ಏನ್ ಲಂಗ ಕುಬುಸ ಅಕ್ಕಿಂದು ಓಡಿಸ್ಲ ಏನ? ಓ ಸುಮ್ನೆ ಎತ್ತಮ್ಮ, ಬ್ರಾಂಡೆಡ್ ಬಟ್ಟೆ ಅಂತ ಎತ್ತ. ಸರ್ ನಮಸ್ಕಾರ ಸರ್. ಓಹೋ ಬಾರಮ್ಮ, ಏನ್ ನಿನ್ ಪ್ರಾಬ್ಲಮ್? ನಂದೇನು ಪ್ರಾಬ್ಲಮ್ ಇಲ್ಲ, 20 ml ಬ್ಲಡ್ ಡ್ರಾ ಮಾಡ್ಬೇಕಾಗಿತ್ತು, ಮಾಡ್ಕೊಳ್ಳಿ ಸರ್. ಹಾ ಸರಿನಮ್ಮ, ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ರಿ, ನಾನು ಬರ್ತೀನಿ. ಹಾ ತಗೊಳಮ್ಮ ಬ್ಲಡ್. ಥ್ಯಾಂಕ್ ಯು ಸರ್. ನಮ್ಮ ಮನೇಲಿರೋ ಸೊಳ್ಳೆಗಳೆಲ್ಲ ಕೇಳಿಸ್ಕೊಡ್ರಿ. ಇಲ್ಲಿ ತಟ್ಟೆಲ್ ಬ್ಲಡ್ ಇಟ್ಟಿದೀನಿ, ಬೇಕಾದ್ರೆ ಬಂದ್ ಇಲ್ಲಿ ಕುಡ್ಕೊಳ್ರಿ. ಸುಮ್ಮನೆ 10-20 ml ಬ್ಲಡ್ಗೋಸ್ಕರ ಬಂದ್ ನಿದ್ದೆ ಹಾಳು ಮಾಡ್ಬೇಡಿ. ಯಾಕ್ರ ಬೇಜಾರಲ್ಲಿ ಕುತ್ಕೊಂಡಿದ್ದೀರಾ? ಕುತ್ಕೋ, ಹೇಳ್ತೀನಿ. ಹೇಳು. ಬೆಂಚ್ಗೆ ಇವಾಗ್ತೇನೆ ಪೇಂಟ್ ಹೊಡೆದವ್ರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಭಯ ಜೀವನದಲ್ಲಿ ಇರಬೇಕು, ಆದ್ರೆ ಜೀವನನೇ ಭಯವಾಗಿರ್ಬಾರ್ದು. ಶೇಖರ, ಮುಂದೆ ಹೋಗ್ಲ ಶತ್ರು, ಹಿಂದೆ ಬೇಡ ನನ್ನ ಸ್ನೇಹಿತ. ಈ ಸಿಮ್ಮನಿಗೆ, ಈ ಮಂಜನಿಗೆ ಯಾವತ್ತೂ ಇಷ್ಟ ಆಗಲ್ಲ. ಯಾಕಂದ್ರೆ ನನ್ನ ಪಾಲಿಸಿ ಇದು.